ಸಮಾನತೆ ಬರಬೇಕು. ಸಮಾನತೆ ಬರದೇ ಇರೋವ್ರಿಗೆ ನಮಗೆ ಎಂಥ ಸಂವಿಧಾನ ಅಥವಾ ಈಗಿನ ಸಂವಿಧಾನ ಇದ್ದರೂ ಒಂದೇ, ಇಲ್ಲದೇ ಇದ್ದರೂ ಒಂದೇ. 21 ಜನ ಬರೆದಂಥ ಸಂವಿಧಾನದಲ್ಲಿ ನನ್ನ ಪ್ರಕಾರ ದಿಸ್ ಇಸ್ ನಾಟ್ ಏನಂತಾರೆ ಸಮಾನತೆಯ ಸಂವಿಧಾನ ಅಲ್ಲ. ಇದು ಒಂದು ವರ್ಗಕ್ಕೆ ಓಲೈಸಿದಂಥದ್ದು. ಅಂಬೇಡ್ಕರ್ಗೆ ಅಂಥ ಕಾಳಜಿ ಇದ್ದಿದ್ದರೆ ಅಥವಾ 21 ಜನಕ್ಕೆ ಅಂಥ ಕಾಳಜಿ ಇದ್ದಿದ್ದರೆ ಎಲ್ಲ ಸಮುದಾಯಕ್ಕೂ ಸಮಾನತೆನ ಬರೋ ರೀತಿ ಸಂವಿಧಾನ ಬರೀತಾಯಿದ್ರು. ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್. ಗುರುವಾರ ಹಬ್ಬದ ಶುಭಾಶಯಗಳು. ಆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಸ್ನೇಹಿತರೆ, ನಮ್ಮ ಕೇಂದ್ರ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರದಲ್ಲಿ ಒಂದು ಕಾಯ್ದೆನ ತರ್ತಾರೆ. ಏನಪ್ಪ ಅಂತ ಅಂದರೆ, ಯೂನಿವರ್ಸಿಟಿಲಿ ಏನಾದ್ರೂ ಜಾತಿ ನಿಂದನೆ ಮಾಡಿದ್ರೆ ಅಥವಾ ಪರ್ಯಾಯವಾಗಿ ಏನು ನೀವು ಡಿಫಾರ್ಮೇಷನ್ ಕೇಸ್ ಅಂತಿರೋ ಅಥವಾ ಜಾತಿ ನಿಂದನೆ ಅಂತ ಹೇಳ್ತಿರೋ ಅಥವಾ ಈ ಒಂದು SC STಗಳಿಗೆ ಅಂದರೆ ನಮ್ಮ ದಲಿತ ಬಾಂಧವ್ರಿಗೆ ಬೇರೆ ಮೇಲ್ಜಾತಿಯ ವರ್ಗದವ್ರು ಏನಾದರೂ ಟಾರ್ಚರ್ ಕೊಟ್ಬಿಟ್ರೆ, ಸೋ ಕಾಲ್ಡ್ ಸಂಸ್ಕೃತ ಭಾಷೆಯಲ್ಲಿ ಬೈದುಬಿಟ್ರೆ ಅಂತ ಅಂದರೆ ಆಡುಭಾಷೆ ಅದು, ಅಂದರೆ ಸ್ವಂಟದಿಂದ ಕೆಳಗಡೆ ಪದಗಳಲ್ಲಿ ಬೈದುಬಿಟ್ರೆ ಅದಕ್ಕೆ ವಿತೌಟ್ ಬೇಲು ಸುಮ್ಮನೆ ಅವನು ಹೋಗಿ ಈಗ ಹೇಳ್ಬಿಟ್ರೆ ಸಾಕು, ಕಾರ್ತಿಕ ಹಿಂಗೆ ನನಗೆ ಬೈದುಬಿಟ್ಟ, ಜಾತಿ ನಿಂದನೆ ಮಾಡಿಬಿಟ್ಟ, ಅಟ್ರಾಸಿಟಿ ಕೇಸ್ ಅಂತ ಹೇಳ್ತಾರೆ. ಇದು ನೋಡಿ ಎಂಥ ವಿಪರ್ಯಾಸಗಳು, ಎಂತೆಂಥ ಕಾನೂನುಗಳು ನಮ್ಮ ಸಂವಿಧಾನದಲ್ಲಿದ್ದಾವೆ ಅಂತ ಅಂದರೆ, ನಾವು ಬೇರೆಯವ್ರಿಗೆ ಬೈದರೆ ಅದು ಏನೂ ಇಲ್ಲ. ನಾವು ದಲಿತರಿಗೆ ಬೈದುಬಿಟ್ರೆ ಮಾತ್ರ ಅಟ್ರಾಸಿಟಿ ಕೇಸು. ನಮಗೆ ಬೇಕಾದ್ರೆ ದಲಿತರನೋ ಇನ್ನೊಬ್ಬ ಒಕ್ಕಲಿಗನೋ ಅಥವಾ ನಂದೇ ಸಮುದಾಯ ಒಕ್ಕಲಿಗನೋ ಅಥವಾ ಇನ್ನೊಬ್ಬ ಕುರುಬನೋ ಬಂದುಬಿಟ್ಟು ಜಾತಿ ನಿಂದನೆ ಮಾಡಿದಾಗ ಅದೇನು ಕೇಸ್ ಇಲ್ಲವೇ ಇಲ್ಲ. ಎಂಥ ಸಂವಿಧಾನದಲ್ಲಿ ಬದುಕ್ತಿದ್ದೀವಿ ರೀ. ಅಂಬೇಡ್ಕರ್ ಅವ್ರಿಗೆ ಪಾಪ, ಅಂಬೇಡ್ಕರ್ ಅಂತ ಹೇಳಲ್ಲ ನಾನು, ಯಾಕೆಂದರೆ 21 ಜನ ಸೇರಿ ಬರೆದಿರೋ ಅಂಥದ್ದು. ಇವ್ರುಗಳು ಜಾತಿ ಇರ್ರೆಸ್ಪೆಕ್ಟಿವ್ ಆಫ್ ಎನಿ ಪಾರ್ಟೀಸ್ ಅಂಬೇಡ್ಕರ್ನ ಓಲೈಸ್ಕೊಂಡು SC ST ಓಟ್ಗಳಿಗೆ ಈಗೆಲ್ಲ ಚೇಂಜ್ ಆಗ್ತಾಯಿದೆ ಬಿಡಿ. ಆ ಪುಣ್ಯಾತ್ಮರಿಗೆ ಅಷ್ಟು ತಲೆಯಲ್ಲಿ ಬುದ್ಧಿ ಇರಲಿಲ್ವೋ ಅಥವಾ ಆಗಿನ ಕಾಲಘಟ್ಟದಲ್ಲಿ ತುಂಬ ಮೇಲ್ವರ್ಗದ ಜನ ದೌರ್ಜನ್ಯ ಇತ್ತು ಅಂತ ಹಂಗೆ ಮಾಡಿದ್ರು ವಿನೋಣ. ಬಟ್ ಕಾಲ ಕಳೆದಂಗೆ ಚೇಂಜ್ ಆಗಬೇಕಲ್ಲ, ಅಥವಾ ಅವ್ರು ಮಾಡಿರೋ ಸಂವಿಧಾನನೇ ಅಟ್ರಾಸಿಟಿ ಬಗ್ಗೆ ಆ ಕಾನೂನೇ ತಿದ್ದುಪಡಿ ಎಲ್ಲ ಚೇಂಜ್ ಆಗಿಬಿಡ್ಬೇಕದು. ನೀನು ಯಾವನಿಗೆ ಜಾತಿ ನಿಂದನೆ ಮಾಡಿದ್ರು ಒಂದೇ ಶಿಕ್ಷೆ ಇರಬೇಕು, ಅಲ್ಲಿಗೆ ಅದು ಸಮಾನತೆ ಬರುತ್ತೆ. ಇದನ್ನು ಏನು ಮಾಡಿದ್ದಾರೆ ಅಂತ ಅಂದರೆ, OBCಗಳಿಗೆ SC STಗಳಿಗೆ ಒಂದು ಕಾನೂನು ತರಬೇಕು ಅಂತ ಹೋಗಿದ್ದಾರೆ. ಅಲ್ಲಿ ಜನರಲ್ ಮೆರಿಟ್ ಇರೋವಂಥ ವಿದ್ಯಾರ್ಥಿಗಳು ಅಥವಾ ಒಂದು ಜನರಲ್ ಮೆರಿಟ್ ಇರೋವಂಥ ಒಂದು ಸಮುದಾಯ ಏನು ಮಾಡಿದೆ, ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟಲ್ಲಿ ಅದು ಸ್ಟೇ ಆಗಿದೆ. ಇರಲಿ, ಇದು ಒಂದು ಕಡೆ ಇಟ್ಬಿಡೋಣ, ಸ್ಟೇ ಆಗಿದೆ. ನಾನು ಹೇಳೋದು ಯಾವುದ್ರಿ ಜಾತಿ, ಯಾವುದ್ರಿ ಧರ್ಮ? ಒಬ್ಬ ಮನುಷ್ಯ ಒಬ್ಬನಿಗೆ ಬೈದರೆ ಅದು ಬೈದಂಗೆನೆ, ಅದು ಜಾತಿನೇ, ಅದು ಜಾತಿ ನಿಂದನೆ. ನೀವು ಬರೀ SC STಗೆ ಒಬ್ಬ ದಲಿತನಿಗೆ ಇನ್ನೊಬ್ಬ ಅವನ ನಾಯಕನಿಗೆ ಬೈದಾಗ ಅದು ಜಾತಿ ನಿಂದನೆ ಅಂದರೆ ಇಂಥ ಸಂವಿಧಾನ ಬೇಕಾ? ಹಾಗಾಗಿ ಹೊಸ ಸಂವಿಧಾನ ಬರಬೇಕು. ಆ್ಯಂಡ್ ದೆನ್ ಆ ಸಂವಿಧಾನದಲ್ಲಿ ಹಿಂದೆ ಆಗಿರ್ತಕ್ಕಂಥ ಈ ಅಸಮಾನತೆಗಳು ಹೋಗಬೇಕು. ಆ್ಯಂಡ್ ದೆನ್ ಪ್ರತಿಯೊಬ್ಬರಿಗೂ ಸಂವಿಧಾನದಲ್ಲಿ ನ್ಯಾಯ ಸಿಗೋ ರೀತಿ ಇರಬೇಕು. ನಾನು ಹೇಳೋದು ಅಂದರೆ, ಈಗ ಅಲ್ಲಿಗೆ ಸಮಾನತೆ ಎಲ್ಲ ಬಂತು. ನೀನು ಯಾವನೋ ಒಬ್ಬ ದಲಿತನಿಗೋ ಅಥವಾ ನಾಯಕನಿಗೋ ಮಾಡಿದ್ಯಾ ಈ ಸಂವಿಧಾನ ಅಂತ ಅಂದರೆ ವಾಟ್ ಈಸ್ ಇದು? ಹಾಗಾಗಿ ಸ್ನೇಹಿತರೆ, ಈ ಸಂವಿಧಾನಗಳು ಬದಲಾಗಬೇಕು, ಚೇಂಜ್ ಆಗಬೇಕು, ಸಂಪೂರ್ಣವಾಗಿ ನಶಿಸಬೇಕು. ಆ್ಯಂಡ್ ದೆನ್ ಅದಾದ ನಂತರದಲ್ಲಿ ಹೊಸ ಸಂವಿಧಾನಗಳು ಬರಬೇಕು, ಸಮಾನತೆ ಸಾರಬೇಕು. ಹಾಗಾಗಿ ಇದು ಒನ್ ಆಫ್ ದ ಗುಡ್ ಮೂವ್. ಬಟ್ ನಾನು ಹೇಳೋದು, ಈಗ ಮೇಲ್ಜಾತಿ ವರ್ಗಕ್ಕೆ ಯಾವನೋ ಜಾತಿ ನಿಂದನೆ ಮಾಡಿದಾಗ ಅವರೆಲ್ಲ ಹೋಗಿ ಕೇಳಬೇಕು. ಇದು ಯೋಚನೆ ಮಾಡೋವಂಥ ವಿಷಯ. ಆ್ಯಂಡ್ ದೆನ್ ಈ ಥರ ಒಂದು ಚರ್ಚೆಗಳು ಆಗಬೇಕು. ಆ್ಯಂಡ್ ದೆನ್ ಹೊಸ ತಲೆಮಾರಿಗೆ ಹೊಸ ವಿಷಯಗಳು, ಹೊಸ ಸಂವಿಧಾನ ಬರಲಿ ಅಂತ ಆಶಿಸ್ತಾ, ಆ್ಯಸ್ ಯೂಶುವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್, ಮೈಸೂರಿಂದ. ನಮಸ್ಕಾರ.